ನಮಸ್ಕಾರ ಸ್ನೇಹಿತರೆ. ಈ ಕೇಸ್ನ ಹಿಸ್ಟ್ರಿ ತಿಳ್ಕೊಳಕ್ಕೆ ಹೋದಾಗ ನನಗೆ ಶಾಕ್ ಆಗಿತ್ತು. ನಿಜವಾಗ್ಲೂ ಒಬ್ಬ ಹೆಣ್ಮಗಳು ಇಷ್ಟೊಂದೆಲ್ಲ ಕ್ರೌರ್ಯ ಮಾಡೋಕ್ಕೆ ಸಾಧ್ಯನಾ? ಆಕೆ ಮುಖ ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ, ಆದರೆ ಆಕೆ ಮಾಡಿರೋ ಕೆಲಸ ಕೇಳಿದರೆ ರಕ್ತ ಕುದಿಯುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಯಾವುದೋ ಒಂದು ದೊಡ್ಡ ಪ್ರಾಬ್ಲಮ್ ಇದೆ ಅಂತ. ಇಂಥ ಟೈಮಲ್ಲಿ ನಾವು ಫಸ್ಟ್ ಹೋಗೋದು ಎಲ್ಲಿಗೆ? ಆಬ್ವಿಯಸ್ಲಿ ದೇವಸ್ಥಾನಕ್ಕೆ ಅಲ್ವಾ? ಆ ದೇವ್ರ ಮೇಲೆ ನಮಗೆ ಅತಿಯಾದ ನಂಬಿಕೆ. ಅದೇ ದೇವಸ್ಥಾನದಲ್ಲಿ ಒಬ್ಬಳು ಹೆಂಗಸು ನಿಮಗೆ ಸಿಕ್ಕಿ ನೋಡೋಕ್ಕೆ ತುಂಬ ಅಂಬಲಾಗಿ ಸಾತ್ವಿಕವಾಗಿ ಕಾಣಿಸ್ತಿರ್ತಾಳೆ. ನಿಮ್ಮ ಕಣ್ಣೀರು ನೋಡಿ ಆಕೆ ಯಾಕೆ ಮಗು ಅಳ್ತಾ ಇದೆಯಾ, ಚಿಂತೆ ಮಾಡಬೇಡ, ಈ ದೇವರಿಗೆ ಒಂದು ಶಾಂತಿ ಪೂಜೆ ಮಾಡಿಸಿದ್ರೆ ನಿನ್ನೆಲ್ಲ ಕಷ್ಟಗಳು ಸಾಲ್ವ್ ಆಗುತ್ತೆ ಅಂತ ತುಂಬಾ ಸ್ವೀಟಾಗಿ ಮಾತಾಡಿ ನಂಬಿಸ್ತಾಳೆ. ನೀವು ಆ ಹೆಂಗಸನ್ನ ಆ ದೇವರೇ ಕಳಿಸಿದಾನೆ ಅಂತ ನಂಬಿ ಆ ಪೂಜೆ ಮಾಡಿಸೋದಕ್ಕೆ ಒಪ್ಕೋತೀರಾ. ಪೂಜೆ ಮುಗಿದ ಮೇಲೆ ಆ ಹೆಂಗಸು ಕೊಡೋ ತೀರ್ಥ ಕುಡಿತೀರಾ. ಆದರೆ ಕುಡಿದ ಜಸ್ಟ್ 30 ಸೆಕೆಂಡ್ಸಲ್ಲೇ ನಿಮ್ಮ ಉಸಿರು ಗಂಟ್ಲಲ್ಲಿ ಸಿಕ್ಕಾಕೊಳ್ಳುತ್ತೆ, ಕಣ್ಣು ಮಂಜಾಗುತ್ತೆ. ಕತ್ಲಲ್ಲಿ ಆ ಮಹಿಳೆಯ ಮುಖ ಭಯಾನಕ ರಾಕ್ಷಸಿ ಥರ ಕಾಣೋಕ್ಕೆ ಶುರುವಾಗುತ್ತೆ. ಸ್ನೇಹಿತರೆ, ನೀವು ನಂಬ್ದ ಆ ಮಹಿಳೆ ನೀಡಿದ್ದು ತೀರ್ಥ ಅಲ್ಲ, ಅದು ಪ್ರಾಣ ತೆಗೆಯೋ ಸೈನೈಡ್. ಅವಳೇ ಭಾರತದ ಮೊದಲ ಮಹಿಳಾ ಸೀರಿಯಲ್ ಕಿಲ್ಲರ್, ಸೈನೈಡ್ ಮಲ್ಲಿಕಾ. ಯಾರಿದು ಮಲ್ಲಿಕಾ? ಈಕೆ ಬ್ಯಾಕ್ಗ್ರೌಂಡ್ ಏನು? ಈಕೆ ನಿಜವಾಗ್ಲೂ ಎಷ್ಟು ಜನನ ಸಾಯಿಸಿದಾಳೆ? ಇವತ್ತಿನ ಮಾಹಿತಿ ಪೀಡಿಯಾದ ಕ್ರೈಮ್ ಫೈಲ್ಸ್ನಲ್ಲಿ ಈ ಕರಾಳ ಕೇಸ್ನ ಡೀಟೇಲ್ ಆಗಿ ನೋಡೋಣ ಬನ್ನಿ. ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಕೆ ಒರಿಜಿನಲ್ ನೇಮ್ ಬಂದು KD ಕೆಂಪಮ್ಮ. ಬೆಂಗಳೂರು ಹತ್ರ ಇರೋ ಕಗ್ಲಿಪುರದಲ್ಲಿ 1970ರಲ್ಲಿ ಒಬ್ಬ ಸಾಮಾನ್ಯ ಹೆಣ್ಣು ಮಗಳಾಗಿ ಹುಟ್ಟಿರೋಳು. ಮದುವೆಯಾಗಿ 3 ಮಕ್ಕಳಿದ್ರು. ಲೈಫ್ ತುಂಬಾ ನಾರ್ಮಲ್ ಆಗಿತ್ತು. ಆದರೆ 1998ರಲ್ಲಿ ಈಕೆ ಜೀವನದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಈಕೆ ಮಾಡ್ತಿದ್ದ ಚಿಟ್ ಫಂಡ್ ಬಿಸ್ನೆಸ್ನಲ್ಲಿ ವಿಪರೀತ ಲಾಸ್ ಆಗಿರುತ್ತೆ. ಸಾಲ ತೀರ್ಸೋಕ್ಕಾಗದೆ ಈಕೆ ಕಳ್ತನ ಮಾಡಿ ಜೈಲು ಸೇರ್ತಾಳೆ. ಯಾವಾಗ ಜೈಲ್ಗೆ ಹೋದ್ಲೋ ಆ ಕ್ಷಣವೇ ಈಕೆ ಸಂಸಾರ ಛಿದ್ರ ಆಗೋಗಿತ್ತು. ಗಂಡ ಬಿಟ್ಟೋಗ್ತಾನೆ, ಸಮಾಜ ಇವಳನ್ನು ದೂರ ಇಡುತ್ತೆ. ಜೈಲಿನಿಂದ ಬಂದಮೇಲೆ ಕೆಂಪಮ್ಮನಿಗೆ ಸಮಾಜದ ಮೇಲೆ ಒಂದು ಥರದ ರಿವೆಂಜ್ ಭಾವನೆ ಶುರುವಾಗಿತ್ತು. ನಂತರ ಈಕೆ ಒಂದು ಚಿನ್ನದ ಅಂಗಡಿಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾಳೆ. ಅಲ್ಲಿ ಒಡವೆಗಳನ್ನು ಕ್ಲೀನ್ ಮಾಡೋಕ್ಕೆ ಬಳಸೋ ಪೊಟ್ಯಾಷಿಯಂ ಸೈನೈಡ್ ಬಗ್ಗೆ ಇವಳಿಗೆ ಗೊತ್ತಾಗಿರುತ್ತೆ. ಈ ಸೈನೈಡ್ ಎಷ್ಟು ಡೆಡ್ಲಿ ಅಂದರೆ ಇದ್ರ ಒಂದು ಡ್ರಾಪ್ ನಾಲ್ಗೆ ಮೇಲೆ ಬಿದ್ದರೆ ಸಾಕು, ಮೆದ್ಲಿಗೆ ಆಕ್ಸಿಜನ್ ಸಪ್ಲೈನೇ ಕಟ್ಟಾಗ್ಬಿಡುತ್ತೆ. ಅದೇ ಚಿನ್ನದ ಅಂಗಡಿಯಿಂದನೇ ಇವಳು ಸೈನೈಡ್ ಕಳ್ತನ ಮಾಡಿ ಡೆಡ್ಲಿ ಪ್ಲ್ಯಾನ್ಗೆ ಸ್ಕೆಚ್ ಹಾಕ್ತಾಳೆ. ಈ ಮಲ್ಲಿಕಾ ಬರೀ ಕಳ್ಳೆ ಆಗಿರಲಿಲ್ಲ, ಶಿ ವಾಸ್ ಎ ಮಾಸ್ಟರ್ ಇನ್ ಸೈಕಾಲಜಿ. ಬೆಂಗಳೂರಿನ ಸುತ್ತಮುತ್ತಲಿನ ದೇವಸ್ಥಾನಗಳನ್ನೇ ಇವಳು ಸೆಲೆಕ್ಟ್ ಮಾಡ್ಕೋತಾ ಇದ್ದಿದ್ದು. ಈಕೆ ಟಾರ್ಗೆಟ್ ಮಾಡ್ತಿದ್ದು ಯಾರನ್ನ ಅಂತಂದರೆ, ಯಾರು ದೇವಸ್ಥಾನದಲ್ಲಿ ಕೂತು ಅಳ್ತಾ ಇರ್ತಾರೋ, ಯಾರು ದೇವಸ್ಥಾನದಲ್ಲಿ ಕೂತು ಬೇಜಾರಾಗಿ ಏನೋ ಯೋಚನೆ ಮಾಡ್ಕೊಂಡು ಕೂತಿರ್ತಾರೋ ಅಂಥವ್ರನ್ನೇ ಇವಳು ಟಾರ್ಗೆಟ್ ಮಾಡ್ಕೋತಿದ್ದು. ಒಂದು ಮಾಹಿತಿ ಪ್ರಕಾರ ಇವಳು ಒಂದು 30 ಜನನ ಕೊಂದಿರ್ಬೋದು ಅನ್ನೋ ವಿಷಯ ಇದೆ. ಆದರೆ ನಾವು ಫ್ಯಾಕ್ಟ್ ಮಾತಾಡೋದಾದರೆ ಕೋರ್ಟ್ನಲ್ಲಿ ಅಧಿಕೃತವಾಗಿ ಸಾಬೀತಾಗಿರೋದು 6 ಕೊಲೆಗಳು ಮಾತ್ರ. ಆ 6 ಕೊಲೆಗಳನ್ನ ಡೀಟೇಲ್ ಆಗಿ ನೋಡೋಣ ಬನ್ನಿ. ಎಲ್ಲ ಕೇಸ್ಗಳಲ್ಲೂ ಒಂದು ಕಾಮನ್ ಪ್ಯಾಟ್ರನ್ ಅಂತಂದರೆ, ಮಲ್ಲಿಕಾ ಪೂಜೆ ಮಾಡುವಾಗ ಎಲ್ಲ ವಿಕ್ಟಿಮ್ಗಳಿಗೂ ಮೈ ತುಂಬ ಒಡವೆ ಹಾಕೊಂಡು ಬರೋಕೆ ಹೇಳ್ತಾ ಇದ್ಲು. ಪೂಜೆ ಮಧ್ಯದಲ್ಲಿ ಸೈನೈಡ್ ಬೆರೆಸಿರೋ ನೀರು ಕುಡಿಸಿ ಪ್ರಾಣ ತೆಗಿತಿದ್ಲು. ಮತ್ತು ಆ ಒಡವೆನೆಲ್ಲ ತೊಗೊಂಡು ಓಡೋಗ್ತಿದ್ಲು. ಸ್ನೇಹಿತರೆ, ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಆದರೆ 2007ರ ಡಿಸೆಂಬರ್ ಟೈಮಲ್ಲಿ ಆಫೀಸರ್ SK ಉಮೇಶ್ ಅವರು ಒಂದು ಪೇಪರ್ ಓದ್ತಾ ಕೂತಿರ್ಬೇಕಾದ್ರೆ ಮದ್ದೂರಿನ ವೈದ್ಯನಾಥೇಶ್ವರ ದೇವಸ್ಥಾನದ ಬಳಿ ಒಬ್ಬ ಮಹಿಳೆಯನ್ನು ಕೊಲೆ ಮಾಡಿರೋ ನ್ಯೂಸ್ ನೋಡ್ತಾರೆ. ಆದರೆ ಅದ್ರ ಜೊತೆಗೆ ಅಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಇತ್ತು. ಸೇಮ್ ಪ್ಯಾಟರ್ನಲ್ಲಿ ಯಡಿಯೂರು, ತುಮಕೂರು, ಘಾಟಿ ಸುಬ್ರಹ್ಮಣ್ಯ ಈ ಎಲ್ಲ ದೇವಸ್ಥಾನಗಳಲ್ಲೂ ಕೊಲೆ ಆಗಿದ್ವು. ಎಲ್ಲ ಕಡೆನೂ ಬರೀ ಮಹಿಳೆಯರನ್ನೇ ಕೊಲೆ ಮಾಡಲಾಗಿತ್ತು. ಮಹಿಳೆಯರನ್ನ ಕೊಂದು ಆಚೆಗಡೆಯಿಂದ ಬಾಕ್ಲು ಲಾಕ್ ಮಾಡ್ಕೊಂಡು ಹೋಗಿದ್ರು. SK ಉಮೇಶ್ ಅವರಿಗೆ ತಕ್ಷಣ ಒಂದು ಸೆನ್ಸ್ ಆಗುತ್ತೆ, ಇದರಿಂದ ಯಾವುದೋ ಒಂದು ಟಿಪಿಕಲ್ ಮಿಷನರಿ ಕೆಲಸ ಮಾಡ್ತಾ ಇರ್ಬೋದು ಅಂತ. ಅವರು ಫಸ್ಟ್ ಹಿಡಿದಿದ್ದು ಹೆಬ್ಬಾಳದ ಕೆಂಪಮ್ಮ ದೇವಸ್ಥಾನದ ಲಿಂಕ್. ಯಾಕಂದರೆ ಕೊಲೆ ಆದ ಒಬ್ಬ ಮಹಿಳೆ ಆ ದೇವಸ್ಥಾನದಲ್ಲಿ ಅರ್ಚಕಿ ಯಶೋದಮ್ಮ ಅನ್ನೋದು ಗೊತ್ತಾಗಿರುತ್ತೆ. ಅಲ್ಲಿ ತನಿಖೆ ಮಾಡಬೇಕಾದ್ರೆ ಉಮೇಶ್ ಅವರು ದೇವಸ್ಥಾನದ ಹತ್ರ ಇದ್ದ ಒಂದು STD ಬೂತ್ಗೆ ಹೋಗ್ತಾರೆ. ಅಲ್ಲಿ ವಿಚಾರಿಸಿ ನೋಡಿದಾಗ ಆ ಬೂತ್ ಓನರ್ ಹೆಂಡ್ತಿ ಒಂದು ಸಣ್ಣ ಕ್ಲೂ ಕೊಡ್ತಾಳೆ. ಅವತ್ತು ದೀಪಾವಳಿ ಹಬ್ಬದ ಟೈಮಲ್ಲಿ ಯಾರೋ ಒಬ್ಬರು ಈ ಅಜ್ಜಿಗೆ ಅಂದರೆ ಯಶೋದಮ್ಮನಿಗೆ ಫೋನ್ ಮಾಡಿದರು. ಪೂಜೆ ಇದೆ ಅಂತ ಕರೆದ್ರು.
ಅಲ್ಲಿಂದ ಅಜ್ಜಿ ಹೊರಟೋದ್ರು ಅಂತ ಆ STD ಬೂತ್ ಓನರ್ ಹೆಂಡತಿ ಹೇಳ್ತಾಳೆ. ಆ್ಯಂಡ್ ದಟ್ ವಾಸ್ ದ ಫಸ್ಟ್ ಗೋಲ್ಡನ್ ಕ್ಲೂ. SK ಉಮೇಶ್ ಅವರು ತಕ್ಷಣ ಆ STD ಬೂತ್ನ CDR ಅಂದರೆ ಕಾಲ್ ಡೀಟೇಲ್ ರೆಕಾರ್ಡ್ಸ್ನ ತರಿಸ್ತಾರೆ. ಅದನ್ನು ಚೆಕ್ ಮಾಡಿದಾಗ ಒಂದು ನಂಬರ್ ಸಿಗುತ್ತೆ. ಆ ನಂಬರ್ನ ಟ್ರೇಸ್ ಮಾಡಿದರೆ ಅದು ತುಮಕೂರಿನ ಒಂದು ಲಕ್ಷ್ಮೀ ದೇವಸ್ಥಾನದ ಹತ್ರ ಇದು ಒಬ್ಬ ಹೂ ಮಾರೋ ಅಜ್ಜಿದು ಅಂತ ಗೊತ್ತಾಗುತ್ತೆ. ಆ ಅಜ್ಜಿನ ಕೇಳಿದಾಗ ಯಾರೋ ಒಬ್ಳು ಹೆಂಗಸು ಬಂದು ಪೂಜೆ ಇದೆ, ಒಂದು ಫೋನ್ ಮಾಡಬೇಕು ಅಂತ ನನ್ನ ಹತ್ರ ಇದ್ದಿದ್ದ ಫೋನ್ನ ತಗೊಂಡು ಮಾತಾಡಿದ್ಲು. ಆಮೇಲೆ ಫೋನ್ ಕದ್ಕೊಂಡು ಎಸ್ಕೇಪ್ ಆಗಿಬಿಟ್ಲು ಅಂತ ಆ ಅಜ್ಜಿ ಹೇಳುತ್ತೆ. ಈಗ ಪೊಲೀಸರು ಫೈನಲಿ ಆ ಸಿಮ್ ಕಾರ್ಡ್ ಮತ್ತು ಟವರ್ ಡೀಟೇಲ್ಸ್ ಇಟ್ಕೊಂಡು ಒಬ್ಬ ಟ್ಯಾಕ್ಸಿ ಡ್ರೈವರನ್ನ ಟಾರ್ಗೆಟ್ ಮಾಡ್ಕೊತಾರೆ. ಆ ಡ್ರೈವರ್ ಯಾರಂತಂದರೆ ಮಲ್ಲಿಕಾಳ ಮಗ. ಅವನ ಫೋನ್ ಇಂಟರ್ಸೆಪ್ಟ್ ಮಾಡಿದಾಗ ಮಲ್ಲಿಕಾ ತನ್ನ ಮಗನಿಗೆ ಮಾಂಸದ ಅಡುಗೆ ಮಾಡಿದ್ದೀನಿ, ಟಿಫನ್ ಬಾಕ್ಸ್ ತೊಗೊಂಡು ಬರ್ತೀನಿ ಬಾ ಅಂತ ಹೇಳಿದ್ಲು ಅನ್ನೋ ವಾಯ್ಸ್ ಸಿಗುತ್ತೆ. ಅದನ್ನೇ ಇಟ್ಕೊಂಡು ಫೈನಲಿ ಆಕೆಯನ್ನು ಮೆಜೆಸ್ಟಿಕ್ ಹತ್ರ ಪೊಲೀಸರು ಹಿಡಿತಾರೆ. ಈ ಮಲ್ಲಿಕಾನ ಅರೆಸ್ಟ್ ಮಾಡಿ ಅವಳ ಬ್ಯಾಗ್ ಚೆಕ್ ಮಾಡ್ತಾರೆ. ಪೊಲೀಸರಿಗೇನೆ ಒಂದು ಸೆಕೆಂಡ್ ಮೈ ಜೂಮ್ ಅನ್ಸಿರುತ್ತೆ. ಈ ಮಲ್ಲಿಕಾಳ ಬ್ಯಾಗ್ ಒಳಗಡೆ 8ರಿಂದ 10 ಬೇರೆ ಬೇರೆ ದೇವಸ್ಥಾನಗಳು, ಗೆಸ್ಟ್ ಹೌಸ್ಗಳ ಕೀಗಳಿರುತ್ತೆ. ಯಡಿಯೂರು, ಸಿದ್ಧಗಂಗಾ ಮಠ, ಮೈಸೂರಿನ ಶಾರದಾ ಲಾಡ್ಜ್, ಕಬ್ಬಾಳಮ್ಮ ದೇವಸ್ಥಾನ ಹೀಗೆ ಕೊಲೆ ಮಾಡಿ ಆಚೆ ಬಂದು ಲಾಕ್ ಮಾಡ್ಕೊಂಡು ಕೀಗಳನ್ನ ತನ್ನ ಬ್ಯಾಗಲ್ಲಿ ಇಟ್ಕೊಂಡಿದ್ಲು ಈ ಕ್ರೂರಿ. ಇಷ್ಟೆಲ್ಲ ಸೈಂಟಿಫಿಕ್ ಎವಿಡೆನ್ಸ್ ಸಿಕ್ಕಿದ ಮೇಲೆ ಮಲ್ಲಿಕಾ ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇರಲಿಲ್ಲ. ಆಫೀಸರ್ SK ಉಮೇಶ್ ಅವರ ಒಂದು ಜಾಗರೂಕತೆ ಮತ್ತು ಅವರಿಗೆ ಬಂದ ಆ ಒಂದು ಡೌಟ್ ಇರಲಿಲ್ಲ ಅಂತಂದಿದ್ರೆ ಇವತ್ತು ಈ ಸೈಕೋ ಕಿಲ್ಲರ್ ಮಲ್ಲಿಕಾ ಇಷ್ಟೊಂದು ಸುಲಭವಾಗಿ ಸಿಕ್ಬೀಳ್ತಾನೆ ಇರಲಿಲ್ಲ. ಸೊ ಸ್ನೇಹಿತರೆ, ಅಪರಾಧಿ ಎಷ್ಟೇ ಬುದ್ಧಿವಂತ ಆಗಿದ್ರೂ ಒಂದು ಸಣ್ಣ ಸುಳಿವು ಬಿಟ್ಟೇ ಬಿಟ್ಟಿರ್ತಾನೆ. ಈ ವಿಡಿಯೋದಲ್ಲಿ ನಾವು ಕವರ್ ಮಾಡಿರೋ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಪೊಲೀಸ್ ಇಲಾಖೆಯ ಈ ಸಾಹಸದ ಬಗ್ಗೆ ನಿಮ್ಗೇನನ್ಸುತ್ತೆ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಸಮಾಜದಲ್ಲಿ ಜಾಗೃತಿ ಮೂಡೋ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ. ಹೆಚ್ಚಿನ ಕ್ರೈಮ್ ಫೈಲ್ಸ್ ಮತ್ತು ಸಂಗತಿಗಳಿಗಾಗಿ ನೋಡ್ತಾ ಇರಿ ಮಾಹಿತಿ ಪೀಡಿಯಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.